ಶಾಸಕ ಬಸವನಗೌಡ ಯತ್ನಾಳ್ ಜೊತೆ ಅವ್ರನ್ನ ನಾನು ಮಾತಾಡ್ತೇನೆ. ಸರ್, ಈಗ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಸೊ ಏನು ನಿರೀಕ್ಷೆ ಇತ್ತು? ಈಗ ಬಜೆಟ್ ಮಂಡನೆ ಆದ್ಮೇಲೆ ಈಗ ಏನು ಹೇಳ್ತೀರಿ ಅಂತ? ಅವ್ರು ಏನೂ ಇಲ್ಲ, ಸಿದ್ದರಾಮಯ್ಯವ್ರು ಸುಮ್ಮ ಒಂದು ಪುಸ್ತಕ ತಂದು ಓದ್ತಾ ಇದ್ದಾರೆ. ಆ ಒಂದು ಬಜೆಟ್ನಲ್ಲಿ ಇಷ್ಟು ದೊಡ್ಡ ಬುಕ್ ಇದೆ, ಈಗ ನೋಡ್ತಾ ಇದ್ದೀರಿ, ಒಂದು 2 ತಾಸು ಆಯಿತು. ಅದರಲ್ಲಿ ಏನೂ ಇಲ್ಲ, ಸುಮ್ಮನೆ ಬೋಗಸ್ ಒಂದು ಬಜೆಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಬಳಿ ದುಡ್ಡಿಲ್ಲ. ಕೇಂದ್ರ ಸರ್ಕಾರನ ಟೀಕೆ ಮಾಡೋದು, ರಾಜ್ಯಪಾಲರ ಭಾಷಣದ ಮೇಲೂ ಕೇಂದ್ರ ಸರ್ಕಾರ ಟೀಕೆ ಮಾಡಿದ್ರು. ಈಗಲೂ ಅದರಲ್ಲಿ ಕೇಂದ್ರ ಸರ್ಕಾರ ಟೀಕೆ ಮಾಡೋದು ಬಿಟ್ಟರೆ ಅವರು ಒಂದೇ ಒಂದು ಗುರಿ, ಪ್ರಧಾನಮಂತ್ರಿಗಳನ್ನು ಟೀಕೆ ಮಾಡೋದು. ಯಾವುದೇ ರೀತಿಯ ಹೊಸ ಯೋಜನೆಗಳು ಈ ಬಜೆಟ್ನಲ್ಲಿಲ್ಲ. ಸುಮಾರು 29,000 ಕೋಟಿ ಕೊರತೆ ಬಜೆಟ್ಟು. ಇದು ಬರೀ 6 ತಿಂಗಳ ಬಜೆಟ್ಗೆ ಈ ಹಣೆ ಬರ. ಇನ್ನು ಮುಂದಿನ ವರ್ಷ ಅಂದ್ರೆ 1 ಲಕ್ಷ ಕೋಟಿ ರೂಪಾಯಿ ಕೊರತೆ ಬಜೆಟ್ ಆಗ್ತದೆ. ಅಂದ್ರೆ ಕರ್ನಾಟಕ ದಿವಾಳಿ ಆಗ್ತದೆ ಅಂತೇಳಿ ಅವರೇ ಹೇಳ್ಕೊಂಡಂಗೆ. ಅದಕ್ಕೆ ಉತ್ತರ ಕರ್ನಾಟಕದ ನೀರಾವರಿ, ಕೃಷ್ಣಾ ನೀರಾವರಿ. ಜುಬೇರ್ ಶರೀಫ್ ಮೊಬೈಲ್ ರಿಪೇರಿ ಬಿಸ್ನೆಸ್ ನಲ್ಲಿ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ₹1 ರೂಪಾಯಿನೂ ಹಣ ಇಟ್ಟಿಲ್ಲ. 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಅವರೇ ಕೃಷ್ಣನ ಮೇಲೆ ಆಣೆ ಮಾಡಿದ್ರು. ಈ ರೀತಿ ಯಾವ ಉತ್ತರ ಕರ್ನಾಟಕ ಲಾಭ ಆಗಿಲ್ಲ, ಬೆಂಗಳೂರಿಗೂ ಲಾಭ ಆಗಿಲ್ಲ, ಮೈಸೂರಿಗೂ ಯಾವ ಭಾಗಕ್ಕೂ ಈ ಬಜೆಟ್ನಿಂದ ಲಾಭ ಇಲ್ಲ. ಶಾಸಕ ಬಸವನಗೌಡ ಯತ್ನಾಳ್ ಜೊತೆ ಅವ್ರನ್ನ ನಾನು ಮಾತಾಡ್ತೇನೆ. ಸರ್, ಈಗ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಸೊ ಏನು ನಿರೀಕ್ಷೆ ಇತ್ತು? ಈಗ ಬಜೆಟ್ ಮಂಡನೆ ಆದ್ಮೇಲೆ ಈಗ ಏನು ಹೇಳ್ತೀರಿ ಅಂತ? ಅವ್ರು ಏನೂ ಇಲ್ಲ, ಸಿದ್ದರಾಮಯ್ಯವ್ರು ಸುಮ್ಮ ಒಂದು ಪುಸ್ತಕ ತಂದು ಓದ್ತಾ ಇದ್ದಾರೆ. ಆ ಒಂದು ಬಜೆಟ್ನಲ್ಲಿ ಇಷ್ಟು ದೊಡ್ಡ ಬುಕ್ ಇದೆ, ಈಗ ನೋಡ್ತಾ ಇದ್ದೀರಿ, ಒಂದು 2 ತಾಸು ಆಯಿತು. ಅದರಲ್ಲಿ ಏನೂ ಇಲ್ಲ, ಸುಮ್ಮನೆ ಬೋಗಸ್ ಒಂದು ಬಜೆಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಬಳಿ ದುಡ್ಡಿಲ್ಲ. ಕೇಂದ್ರ ಸರ್ಕಾರನ ಟೀಕೆ ಮಾಡೋದು, ರಾಜ್ಯಪಾಲರ ಭಾಷಣದ ಮೇಲೂ ಕೇಂದ್ರ ಸರ್ಕಾರ ಟೀಕೆ ಮಾಡಿದ್ರು. ಈಗಲೂ ಅದರಲ್ಲಿ ಕೇಂದ್ರ ಸರ್ಕಾರ ಟೀಕೆ ಮಾಡೋದು ಬಿಟ್ಟರೆ ಅವರು ಒಂದೇ ಒಂದು ಗುರಿ, ಪ್ರಧಾನಮಂತ್ರಿಗಳನ್ನು ಟೀಕೆ ಮಾಡೋದು. ಯಾವುದೇ ರೀತಿಯ ಹೊಸ ಯೋಜನೆಗಳು ಈ ಬಜೆಟ್ನಲ್ಲಿಲ್ಲ. ಸುಮಾರು 29,000 ಕೋಟಿ ಕೊರತೆ ಬಜೆಟ್ಟು. ಇದು ಬರೀ 6 ತಿಂಗಳ ಬಜೆಟ್ಗೆ ಈ ಹಣೆ ಬರ. ಇನ್ನು ಮುಂದಿನ ವರ್ಷ ಅಂದ್ರೆ 1 ಲಕ್ಷ ಕೋಟಿ ರೂಪಾಯಿ ಕೊರತೆ ಬಜೆಟ್ ಆಗ್ತದೆ. ಅಂದ್ರೆ ಕರ್ನಾಟಕ ದಿವಾಳಿ ಆಗ್ತದೆ ಅಂತೇಳಿ ಅವರೇ ಹೇಳ್ಕೊಂಡಂಗೆ. ಅದಕ್ಕೆ ಉತ್ತರ ಕರ್ನಾಟಕದ ನೀರಾವರಿ, ಕೃಷ್ಣಾ ನೀರಾವರಿಗೆ ₹1 ರೂಪಾಯಿನೂ ಹಣ ಇಟ್ಟಿಲ್ಲ. 10,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಅವರೇ ಕೃಷ್ಣನ ಮೇಲೆ ಆಣೆ ಮಾಡಿದ್ರು. ಈ ರೀತಿ ಯಾವ ಉತ್ತರ ಕರ್ನಾಟಕ ಲಾಭ ಆಗಿಲ್ಲ, ಬೆಂಗಳೂರಿಗೂ ಲಾಭ ಆಗಿಲ್ಲ, ಮೈಸೂರಿಗೂ ಯಾವ ಭಾಗಕ್ಕೂ ಈ ಬಜೆಟ್ನಿಂದ ಲಾಭ ಇಲ್ಲ.